ಆತ್ಮೀಯ ಕನ್ನಡಿಗರೇ, ಕನ್ನಡಿಗ ಪೋಷಕರೇ, ಮಕ್ಕಳೇ, ವಿದ್ಯಾರ್ಥಿಗಳೇ, ನಾನು ಕೃಷ್ಣರಾಜ ಮಂಜುನಾಥ್, ಎಕ್ಸ್ ಸಿವಿಲ್ ಸರ್ವಿಸಸ್ ಆಫೀಸರ್ ಅಂದ್ರೆ KS ಆಫೀಸರ್ ಮತ್ತು ETV ಇಂಡಿಯಾಸ್ ನಂಬರ್ 1 ಟೆಲಿವಿಷನ್ ನ್ಯೂಸ್ ನೆಟ್ವರ್ಕ್ ನ ಮಾಜಿ ಮುಖ್ಯಸ್ಥ ಮತ್ತು ಈಗ ಐರೈಸ್ ಪ್ರೋ ಯಶೋ ಸಂಸ್ಥೆಯ ಸಂಸ್ಥಾಪಕ ಮತ್ತು CEO. ನಾನು ಆಲ್ ಓವರ್ ಕರ್ನಾಟಕ ಟೂರ್ ಮಾಡ್ತಾ ಇದ್ದೀನಿ. ನಾನು ಇಬ್ರು ಮುಖ್ಯಮಂತ್ರಿಗಳ ಜೊತೆಗೂ ನಿಕಟವಾಗಿ ಕೆಲಸ ಮಾಡಿದ್ದೀನಿ. ಇದೆಲ್ಲ ನಂಗೆ ಅರ್ಥ ಆಗಿದ್ದೇನು ಅಂದ್ರೆ, ಎಲ್ಲರ ತಲೆ ಒಳಗಿರೋದು ಜಾಬು, ಹಣ ಮತ್ತು ಭವಿಷ್ಯ. ಜಾಬ್ ಅನ್ನೋದು ಸಿಗೋದು ಅಂದ್ರೆ ಅದು ಸುಲಭ ಅಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ. ನಮ್ ಜನರೇಷನ್ ಇರ್ಬೋದು, ಈಗಿರೋ ಜನರೇಷನ್ ಇರ್ಬೋದು, ಎಲ್ಲಾ ಟೈಮಲ್ಲೂ ಇದ್ದಿದ್ದೇನು ಅಂದ್ರೆ ಒಂದು ರೈಟ್ ಫಸ್ಟ್ ಜಾಬ್ ಅಥವಾ ರೈಟ್ ಜಾಬ್. ಆ ರೈಟ್ ಜಾಬ್ ಸಿಗ್ಬೇಕು ಅಂದ್ರೆ ಅಲ್ಲಿ ಏನ್ ಬ್ಲೂ ನೀವು ನೋಡ್ತಾ ಇದ್ದೀರಾ, ಅದು ಹೋಲ್ ಅಂದ್ರೆ ತೂತಾಗಿದ್ರೆ, ವ್ಯಕ್ತಿಗಳ ಒಳಗಡೆ ಉದ್ಯೋಗ ಸಾಮರ್ಥ್ಯ ಇಲ್ಲದೆ ಹೋದ್ರೆ ಜಾಬು ಸಿಗಲ್ಲ, ಮನಿನೂ ಸಿಗಲ್ಲ, ಹನಿ ಅಂದ್ರೆ ಜೀವನ ಕೂಡ, ಸಂಸಾರ ಕೂಡ ಸಿಗಲ್ಲ. ಇದನ್ನ ನಾವು ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಗಮನ ಇಟ್ಟು ಕೇಳ್ಕೋಬೇಕಾದ ಆತ್ಮೀಯರೇ, ಯೋರ್ ಡ್ರೀಮ್ ಜಾಬ್ ನೀಡ್ಸ್ ಓನ್ಲಿ ಒನ್ ಥಿಂಗ್, ಯು. ನಿಮ್ಮಿಂದ ಮಾತ್ರ ನಿಮ್ಮ ಡ್ರೀಮ್ ಜಾಬ್ ನ ನೀವು ಗಳಿಸಕ್ ಸಾಧ್ಯ. ಶಾಲೆಗಳು ನಿಮ್ಗೆ ಜ್ಞಾನ ಕೊಡ್ತವೆ, ಅಪ್ಪ ಅಮ್ಮಂದಿರು ಪ್ರೀತಿ ಕೊಡ್ತಾರೆ, ಆದ್ರೆ ನಿಮ್ಮ ಬೆಳವಣಿಗೆ ಪೂರ್ತಿ ನಿಂತಿರೋದು ನಿಮ್ಮ ಒಳಗಡೆ ಇರುವಂತಹ 64 ಸಾಮರ್ಥ್ಯಗಳ ಮೇಲೆ ಮಾತ್ರ. ಹಾಗೇನೆ ನಾವು ಯಶೋದವರು ಇಡೀ 14 ವರ್ಷ ರಿಸರ್ಚ್ ಮಾಡಿ ಡೆವಲಪ್ ಮಾಡಿರೋದು ಕೂಡ ಒಂದೇ ಒಂದು, ನಿಮ್ಮ ಜಾಬ್ ಎಬಿಲಿಟೀಸ್ ನ ಹೇಗೆ ಸ್ಟ್ರೆಂಥನ್ ಮಾಡಬೇಕು ಮತ್ತು ಆ ಯಾವುದೇ ರೀತಿಯಲ್ಲಿ ಜೀವನ 40 ವರ್ಷ ನಿಮ್ಮ ವೃತ್ತಿ ಜೀವನ ಏನಿದೆ ಆ ಕಡೆ ಈ ಕಡೆ ಒಂದ್ ಸ್ವಲ್ಪನೂ ಅಲ್ಗಾಡಬಾರ್ದು. ಅದಕ್ಕೆ ಕಾನ್ಸೆಪ್ಟ್ ಸರ್ವಶಕ್ತ 64x6 ಅಂತ. ಅದೇನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ಆತ್ಮೀಯರೇ, ತಪ್ಪು ತಿಳ್ಕೊಬೇಡಿ ಈ ಪದ ಹೇಳ್ತಾ ಇರೋದಕ್ಕೆ. ಬಟ್ ರಿಯಾಲಿಟಿ ಏನು, ನಾವು ಮುಂದೆ ಬೆಳಿಬೇಕು ಅಂದ್ರೆ ನಾವು ಇವತ್ತು ಎಲ್ಲಿ ನಿಂತಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ವಿದ್ಯಾರ್ಥಿಗಳು ಮತ್ತು ಯೂತ್ ನಲ್ಲಿ ತೂತ್ ಆಗಿರೋದಂತೂ ನಿಜ. ಅದು ಏನು ಅಂದ್ರೆ ಆ ಒಂದು ಜಾಬ್ ನ ತಗೊಳ್ಳುವಂತ ಎಬಿಲಿಟಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ಸಣ್ಣ ವಯಸ್ಸಲ್ಲಿ ಆರಂಭ ಆದಂತ ಗ್ಯಾಪು ಬೆಳಿತಾ ಬೆಳಿತಾ ದೊಡ್ಡ ರೀತಿಯಲ್ಲಿ ಹೋಲ್ಸ್ ಇನ್ ಆರ್ ಸ್ಟೂಡೆಂಟ್ಸ್ ಅಂಡ್ ಯೂತ್ ಆರ್ ರಿಯಲ್, ಮೇಕಿಂಗ್ ದೆಮ್ ಹೋಲ್. HOLE ಆ ಒಂದು ಗ್ಯಾಪ್ಗಳನ್ನ ನಿಲ್ಲಿಸ್ಬಿಟ್ಟು ನಿಮ್ಗಳನ್ನ ಪರಿಪೂರ್ಣ ಮಾಡೋದು ಒಂದೇ ನಮ್ಮ ಮುಂದೆ ಇರುವಂತ ಏಕೈಕ ಸೊಲ್ಯೂಷನ್. ಬಟ್ ಇಲ್ಲಿವರೆಗೂ ಆ ಸೊಲ್ಯೂಷನ್ ಬಂದಿರಲಿಲ್ಲ. ನೋಡಿ, ಚಿಕ್ಕದ್ರಲ್ಲಿ ಶುರು ಆಗುವಂತ ಹೋಲೋ, ಈ 2 ಕ್ಯಾರೆಕ್ಟರ್ ಏನು ಹೇಳ್ತಾ ಇದ್ದೀನಿ, HOLO, ಇದು ಹೋಲೋ. ಚಿಕ್ಕ ವಯಸ್ಸಲ್ಲೇ ನಾವು ಅದು ಗಮನ ಕೊಟ್ರೆ ಅದು ದೊಡ್ಡ ವಯಸ್ಸು ಆಗ್ತಾ 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 ಗ್ಯಾಪ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನೀವು ಬೆಳವಣಿಗೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಹೋಗ್ತದೆ. ಅದನ್ನ ಚಿಕ್ಕ ವಯಸ್ಸಿಂದಲೇ ಶುರು ಮಾಡಿದ್ರೆ ಎಲ್ಲಾ ರೀತಿಯಲ್ಲಿ ಹೆಚ್ಚು ಸಮರ್ಥರಾಗ್ಬೋದು, ಹೆಚ್ಚು ಕ್ಲಾರಿಟಿ ಸಿಗುತ್ತೆ. ನೋಡಿ ಇವತ್ತು ಆದ್ಮೇಲೆ ಈ ಚಿತ್ರ ನನಗೂ ಬೇಸರ ಆಗುತ್ತೆ. ಬಟ್ ಈ ಜಾಬ್ ಅಂದ್ರೆ ಜಾಬ್ ನೋ ಟು ದೋಸ್ ವಿತ್ ಎ ಹೋಲ್ ಇನ್ಸೈಡ್. ಅಂದ್ರೆ ಒಳಗಡೆ ಆಂತರಿಕವಾಗಿ ನೀವು ಗಟ್ಟಿ ಇಲ್ಲದೆ ಹೋದ್ರೆ, ಟೊಳ್ಳಿದ್ರೆ ಇವತ್ತು ಒಂದು ಕೆಲಸ ತಗೊಳಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವು ಚಾನ್ಸಸ್ ತಗೋಬಾರ್ದು. ಮತ್ತು ಇತ್ತೀಚೆಗೆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಬಹಳ ದೊಡ್ಡ ವೈರಲ್ ಆಯ್ತು, ಎಲ್ಲ ಕಡೆ ಚರ್ಚೆ ಆಯ್ತು. ನೋಡಿ, ಜಿರಳೆಗಳ ಜೊತೆಗೆ ಮನುಷ್ಯರನ್ನ ಹೋಲ್ಸ್ಕೋಬಾರ್ದು. ಜಿರಳೆ ಯಾಕೆ ಇಂಪ್ರೂವ್ ಆಯ್ತು ಅಂದ್ರೆ, ಜಿರಳೆ ಪ್ರಪಂಚದಲ್ಲಿ ಎಲ್ಲಾ ಮೂಲೆಗಳಲ್ಲೂ ಇರುವಂತದ್ದು, ಮತ್ತೆ -200 ಡಿಗ್ರಿಯಿಂದ ಹಿಡಿದು ಹೈಯೆಸ್ಟ್ ಟೆಂಪರೇಚರ್ ವರೆಗೂ ಯಾವ್ದಾದ್ರು ಪ್ರಾಣಿ ಇದ್ರೆ ಅದಕ್ಕೆ ಜಿರಳೆ ಒಂದೇ ಕಾರಣ. ಆ ಜಿರಳೆ ಏನಿದೆ, ಅಡಾಪ್ಟಬಿಲಿಟಿ, ಅದ್ರ ಒಳಗಡೆ ಇರುವಂತ ಸಾಮರ್ಥ್ಯಗಳನ್ನ ಕಂಟಿನ್ಯೂಸ್ ಆಗಿ ಅದು ಇಂಪ್ರೂವ್ ಮಾಡ್ಕೋತಾ ಬಂತು. ಅದಕ್ಕೆ ಜಿರಳೆ ಒಳಗಡೆ ಇವತ್ತು ತೂತಿಲ್ಲ, ಅದಕ್ಕೆ ಜಿರಳೆ ಎಲ್ಲಾ ಕಡೆ ಇವತ್ತು ಬದುಕ್ತಾ ಇದೆ. ಅದೇ ಇವತ್ತು ಯೂತ್ ಮತ್ತೆ ನಮ್ಮ ಸಿಸ್ಟಮ್ ಅಲ್ಲಿ ತೂತಿರೋದ್ರಿಂದ ಈ ಒಂದು ಜಾಬ್ ಅನ್ನೋದನ್ನ ತಗೊಳ್ಳೋದನ್ನ ತುಂಬಾ ಕಷ್ಟ ಆಗಿದೆ. ಸೊ ಆದ್ಮೇಲೆ ಮಾರ್ಕ್ಸ್ ಇರ್ಲಿ, ರ್ಯಾಂಕ್ ಇರ್ಲಿ, ಕೆರಿಯರ್ ಅಂದ್ರೆ ಜಾಬ್ ಇರ್ಲಿ, ಸಕ್ಸಸ್ ಇರ್ಲಿ, ಹ್ಯಾಪಿನೆಸ್ ಇರ್ಲಿ, ಇದೆಲ್ಲವನ್ನ ಸರಿ ರೀತಿಯಲ್ಲಿ ಬೂಸ್ಟ್ ಮಾಡ್ಬೇಕಂದ್ರೆ ಇರೋ ಒಂದೇ ಒಂದು ಆಪ್ಷನ್ ಏನು ಅಂದ್ರೆ, ನೀವುಗಳು ನಿಮ್ ಒಳ ಸಾಮರ್ಥ್ಯ. ಆ ಒಳ ಸಾಮರ್ಥ್ಯಗಳನ್ನ ನಾವು 64 ಒಳ ಸಾಮರ್ಥ್ಯಗಳನ್ನ ಪತ್ತೆ ಹಚ್ಚಿದೀವಿ. ಅದೇನು ಅಂತ ಮುಂದೆ ನಾನು ಹೇಳ್ತೀನಿ. 64 ಒಳ ಸಾಮರ್ಥ್ಯಗಳನ್ನ ನೀವು ಗಟ್ಟಿ ಮಾಡ್ಕೊಂಡ್ರೆ ಪ್ರಪಂಚದಲ್ಲಿರುವಂತ ಮುಖ್ಯವಾದ 6 ಕೆರಿಯರ್ ಪಾತ್ವೆ ಏನಿದೆ ಅದಕ್ಕೂ ನೀವು ಸಮರ್ಥರಾಗ್ತೀರಾ. ಅದಕ್ಕೆ ನಾವು ಸರ್ವಶಕ್ತ 64x6 ಅಂತ ನಮ್ಮ ಯಶೋ ಉದ್ದೇಶ ಏನು ಅಂದ್ರೆ, ನಿಮ್ಮನ್ನ 64 ಒಳ ಸಾಮರ್ಥ್ಯ ಮತ್ತು 6 ಕೆರಿಯರ್ ಪಾತ್ರಗಳು, ಬೇರೆ ಬೇರೆ ವೃತ್ತಿ ಪಥಗಳಿಗೆ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದೇ ನಮ್ಮ ಉದ್ದೇಶ. ನಮ್ಮನ್ನ ಯಾಕೆ ವರ್ಲ್ಡ್ಸ್ ಫಸ್ಟ್ ಡಾಕ್ಟರ್ ಯಶೋ ಅಂತ ಕರೀತಾರೆ ಅಂದ್ರೆ, ಇಲ್ಲಿವರೆಗೂ ಒಬ್ಬ ವ್ಯಕ್ತಿ ಮುಖ ನೋಡಿದ್ರೆ ಹೇಗೆ ಮಿರರ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೋ, ಹೈಟ್ ನೋಡಿದ್ರೆ ಇದೇ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅಂತ ಗೊತ್ತಾಗುತ್ತೋ, ಹಾಗೆ ನೀವು ಯಶಸ್ಸನ್ನ ಪಡಿಬೇಕು ಅಂದ್ರೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಸ್ಕ್ಯಾನ್, ಶೋ, ಸ್ಟ್ರೆಂಥನ್, ಸಕ್ಸೀಡ್, ಈ ಒಂದು ಫಾರ್ಮುಲಾ ಇಟ್ಕೊಂಡು ನಾವು ಇದನ್ನ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಕಂಡುಹಿಡಿದಿದ್ದೀವಿ. ಒಬ್ಬ ಕನ್ನಡಿಗ ಆದ ನಾನು ಇದನ್ನ ಕಂಡುಹಿಡಿದಿರುವಂತದ್ದು.
ಇದು ಪ್ರಪಂಚದ ಪ್ರಪ್ರಥಮ. ಇದು ಯಾಕೆ ಪ್ರಪ್ರಥಮ, ಏನು ಎತ್ತ, ಯಾವ ರೀತಿಯಲ್ಲಿ ನಿಮ್ಗೆ ನಿಮ್ಮ ಮಕ್ಕಳಿಗೆ ಅನುಕೂಲ ಮಾಡುತ್ತೆ ಅನ್ನೋದನ್ನ ಮುಂದೆ ನಾ ಹೇಳ್ತಾ ಹೋಗ್ತೀನಿ. ಒಂದನ್ನ ಅರ್ಥ ಮಾಡ್ಕೋಬೇಕು ಆತ್ಮೀಯರೇ, ಪೋಷಕರು ಅಂದ್ರೆ ಹೆತ್ತವರು ಮಕ್ಕಳಿಗೆ ಪ್ರೀತಿ ಕೊಡ್ಬೋದು, ಮುದ್ದಾಡ್ಬೋದು, ಶಾಲೆಗಳು ಪಾಠ ಚೆನ್ನಾಗಿ ಹೇಳ್ಕೊಡ್ಬೋದು, ಜ್ಞಾನ ಕೊಡ್ಬೋದು. ಆದ್ರ ಉದ್ಯೋಗ ಕೊಡೋದು ಅದು ಅವ್ರವ್ರ ಮಕ್ಕಳ ಮೇಲೆ ಎಲ್ಲವೂ ಹೆಲ್ಪ್ ಆದ್ರೂ ಕೂಡ ಆ ಮಕ್ಕಳು ಒಳಗಡೆಯಿಂದ ಸಾಮರ್ಥ್ಯಗಳನ್ನ 64x6 ಸರ್ವಶಕ್ತ 64x6 ಆಗದೆ ಇದ್ರೆ ಉದ್ಯೋಗ ಸಿಗೋದಾಗ್ಲಿ ಭವಿಷ್ಯ ಸಿಗೋದಾಗ್ಲಿ ಭಾರಿ ಕಷ್ಟ ಆಗುತ್ತೆ. ಈಗ ಏನಾಗಿದೆ ಪೋಷಕರೇ, ನೀವು ಇಲ್ಲಿ ಊಹೆ ಅಂದ್ರೆ ಏನು ಕಲ್ಪನೆ ಮಾಡ್ಕೋತಾ ಇದ್ದೀರಾ. ನನ್ನ ಮಗು ಹಾಗೆ ಹೀಗೆ, ನನ್ನ ಮಗು ಆ ರೀತಿ ಆಗ್ಬೇಕು ಈ ರೀತಿ ಆಗ್ಬೇಕು ಅಂತ ಕಲ್ಪನೆ ಮಾಡ್ಕೋತಾ ಇದ್ದೀರಾ. ಆ ಕಲ್ಪನೆಗೆ ಸ್ಪಷ್ಟತೆ ನಿಮ್ಗಿಲ್ಲ. ಸ್ಪಷ್ಟತೆ ಯಾವಾಗ ಸಿಗುತ್ತೆ ಅಂದ್ರೆ, ಉದಾಹರಣೆ ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀರಾ, ಮಗು ಕೆಮ್ಮಿದೆಯೋ, ನೆಗಡಿ ಇದೆಯೋ, ಶೀತ ಆಗಿದೆಯೋ ಅಥವಾ ಬೇರೆ ಏನಾದ್ರು ಜ್ವರ ಬಂದಿದೆಯೋ ಅಂತ ನಿಮ್ಗೆ ಗೊತ್ತಾಗದೆ ಹೇಗೆ? ಡಾಕ್ಟರ್ ಹತ್ರ ಹೋಗಿ ಪ್ರಾಸೆಸ್ ಫಾಲೋ ಮಾಡೋದು ಮಾತ್ರ ಗೊತ್ತಾಗುವಂಥದ್ದು. ಆ ಪ್ರಕ್ರಿಯೆ ಫಾಲೋ ಮಾಡಿದಾಗ ನಿಮ್ಗೆ 100% ನಿಖರತೆ ಸಿಗುತ್ತೆ. ಅದನ್ನೇ ನಾವು ಯಶೋದವ್ರು ಏನ್ ಮಾಡ್ತೀವಿ, ಮಗುಗೆ ಏನ್ ಗೊತ್ತಿದೆ, ಮಗುವ ಸಾಮರ್ಥ್ಯ ಏನಿದೆ, ಅದು ಯಾವ್ಯಾವ್ದಕ್ಕೆ ಅದು ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಹೇಳೋದ್ರಿಂದ ನಿಮಗೆ ಆ ಒಂದು ಸ್ಪಷ್ಟತೆ ಸಿಗುತ್ತೆ. ಇಡೀ ಭವಿಷ್ಯ ಯಾವುದೇ ಗೊಂದಲ ಇಲ್ದಂಗೆ ನೀವು ತಗೊಂಡು ಹೋಗ್ಬೋದು. ಇದನ್ನ ಆದ್ಮೇಲೆ ಒಂದನ್ನ ಗಮನದಲ್ಲಿ ನಾವು ಇಟ್ಕೋಬೇಕು. ಅಲ್ಲಿ ಏನ್ ನಾನು ಒಂದು ಮ್ಯಾಪ್ ತೋರಿಸಿದೀನಿ, ಅಲ್ಲಿ ರೂಟು ಯಾವುದು ಬೇರೇನಿದೆ, ಆ ಬೇರೆನೆ ನಿಮ್ಮೊಳಗಿರುವಂತ 64 ಸಾಮರ್ಥ್ಯಗಳು. 64 ಸಾಮರ್ಥ್ಯ ಗಟ್ಟಿ ಆದ್ರೇನೆ ನಿಮ್ಗೆ ರ್ಯಾಂಕ್ ಆಗ್ಲಿ, ಮಾರ್ಕ್ಸ್ ಆಗ್ಲಿ, ಸಕ್ಸಸ್ ಆಗ್ಲಿ, ಜಾಬ್ ಆಗ್ಲಿ ಎಲ್ಲವೂ ಸಿಗುವಂಥದ್ದು. ಹಾಗೇನೆ ನಾವ್ ಏನ್ ಮಾಡ್ತೀವಿ ಇಲ್ಲಿ ಅಂತ ಕೇಳಿದ್ರೆ, ಮೊದಲು ಇಲ್ಲಿವರೆಗೂ ಎಲ್ರು ಹೇಳ್ತಾ ಇದ್ರು ಆಂತರಿಕ ಸಾಮರ್ಥ್ಯ. ಅದು ಕಣ್ಣಿಗೆ ಕಾಣೋಗ್ ಮಾಡೋದ್ ಹೆಂಗೆ? ಅದಕ್ಕೆ 14 ವರ್ಷ ನಾವು ಈ ಟೈಮ್ ತಗೊಂಡಿದ್ದು, ರಿಸರ್ಚ್ ಮಾಡಿದ್ದು, ಮತ್ತು ಸಾವಿರಾರು ಮಕ್ಕಳು, ಪೇರೆಂಟ್ಸ್, ಸೈಂಟಿಸ್ಟ್ಗಳು ಎಲ್ಲರ ಜೊತೆ ವರ್ಕ್ ಮಾಡಿ ಡೆವಲಪ್ ಮಾಡಿರುವಂತ ಒಂದು ಫ್ರೇಮ್ ವರ್ಕ್ ಇದು, ಫಾರ್ಮುಲಾ ಇದು. ಅದು ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್. ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಹೇಗೆ ಕಣ್ಣು, ಮೂಗು, ಬಾಯಿ ಇದೆಯೋ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ 64 ಸಾಮರ್ಥ್ಯಗಳಿವೆ. ಇದು ಒಳ ಸಾಮರ್ಥ್ಯಗಳು. ಈಗ ಹೊರಗಡೆ ಮಸಲ್ಸ್ ಬಿಲ್ಡ್ ಮಾಡ್ಕೊಳ್ಳೋದನ್ನ ಒಳ ಸಾಮರ್ಥ್ಯ ಇದ್ರೇನೆ ಅವ್ನು ಜಿಮ್ಗೆ ಹೋಗಿ ಆ ಮಸಲ್ಸ್ ಕೂಡ ಬಿಲ್ಡ್ ಮಾಡ್ಕೊಳಕ್ ಸಾಧ್ಯ. ಆ ಒಳ ಸಾಮರ್ಥ್ಯ, ಆಟಿಟ್ಯೂಡ್ ಅಂದ್ರೆ ಮನೋಭಾವ. ನಾ ಇದನ್ನ ಮಾಡ್ಲೇಬೇಕು, ಗೆಲ್ಲೇಬೇಕು ಅನ್ನೋದು ಮನೋಭಾವ. ಅದು 15 ಎಬಿಲಿಟಿ ಬರುತ್ತೆ. ಆಪ್ಟಿಟ್ಯೂಡ್ ಅಂದ್ರೆ ಬುದ್ಧಿಮತ್ತೆ, ಓದೋದು, ಕಾನ್ಸಂಟ್ರೇಷನ್, ಗ್ರಾಸ್ಪಿಂಗ್ ಎಬಿಲಿಟಿ, ಈ ತರದೆಲ್ಲ ಏನಿದೆ ಇದು 12 ಬರುತ್ತೆ. ಅಷ್ಟೇ ಕಡಿಮೆ ನೋಡಿದ್ರೆ ಬುದ್ಧಿವಂತಿಕೆಗೆ ನೇರವಾಗಿ ಸಂಬಂಧಪಟ್ಟಿದ್ದು 12 ಎಬಿಲಿಟಿ ಮಾತ್ರ. ಅದಕ್ಕೆ ಎಷ್ಟೋ ಸಾರಿ ಹೇಳ್ತೀರಾ, ಮಗು ಚೆನ್ನಾಗಿ ಓದುತ್ತೆ ಆದ್ರೆ ಜೀವನದಲ್ಲಿ ಸಕ್ಸಸ್ ಆಗಿಲ್ಲ, ಅಥವಾ ಮಗು ಚೆನ್ನಾಗಿ ಓದ್ತಿಲ್ಲ ಅಂದ್ರೆ ಆಟಿಟ್ಯೂಡ್ ಮತ್ತೆ ಎಕ್ಸಿಕ್ಯೂಷನ್ ವೆರಿ ವೆರಿ ಕ್ರಿಟಿಕಲ್. ಅದಕ್ಕೆ ಇದನ್ನ 64 ಹೋಲಿಸ್ಟಿಕ್ ಅಂತ ಕರಿತೀವಿ ನಾವು. ಇದನ್ನ ಕಮ್ಯುನಿಕೇಶನ್, ಬರವಣಿಗೆಯಿಂದ ಹಿಡಿದು ಮಾತಾಡೋದ್ರವರೆಗೂ ಕಮ್ಯುನಿಕೇಶನ್ 21 ಎಬಿಲಿಟಿ ಮತ್ತು ಎಕ್ಸಿಕ್ಯೂಷನ್ 16 ಎಬಿಲಿಟಿ. ಇದನ್ನ ನಾವು ಸ್ಕ್ಯಾನ್ ಮಾಡಿ ಇದನ್ನ ಮೆಷರ್ ಮಾಡಿದಾಗ ನೋಡಿ, ಇದನ್ನ ಇನ್ಪುಟ್ ಬೇರ್ ಗಟ್ಟಿ ಇದ್ರೆ ಹಣ್ಣು ಚೆನ್ನಾಗಿ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಬೇರ್ ಯಾವುದು? 64 ಎಸೆನ್ಷಿಯಲ್ ಸಕ್ಸಸ್ ಇನ್ನರ್ ಎಬಿಲಿಟೀಸ್. ಈ ಒಳ ಸಾಮರ್ಥ್ಯಗಳನ್ನ ಫಸ್ಟ್ ಪತ್ತೆ ಹಚ್ಚಿದ್ರೆ, ಅಥವಾ ಈ ಒಳ ಸಾಮರ್ಥ್ಯಗಳಿಂದ ನೆಕ್ಸ್ಟ್ ಬರೋದು ಯಾವುದು ಔಟ್ಪುಟ್ ಅಂದ್ರೆ ಸ್ಕಿಲ್ಸ್, ನಾಲೆಡ್ಜ್, ಲೀಡರ್ಶಿಪ್, ಪರ್ಸನಾಲಿಟಿ, SKLP ಅಂತ ಕರಿತೀವಿ. ಅದಾದ್ಮೇಲೆ ನಾವು ಬರೀ ಅಷ್ಟೇ ಅಲ್ಲ, ನಿಮ್ಮ ಮಗು CBSE, ICSE, ಸ್ಟೇಟ್ ಸಿಲೆಬಸ್, ಕನ್ನಡ, ಇಂಗ್ಲಿಷ್ ಎಲ್ಲ ಓದ್ತಿರ್ಬೋದು. ಬಟ್ 18 ವರ್ಷ ಬಂದಾಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕಂಪೀಟ್ ಮಾಡ್ಬೇಕಾಗುತ್ತೆ. ಸ್ಪರ್ಧೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇರುತ್ತೆ. ಅದಕ್ಕೆ ನಿಮ್ ವಯಸ್ಸು ಎಷ್ಟೇ ಇದ್ರು ಕೂಡ ಆಲ್ ಇಂಡಿಯಾ ಲೆವೆಲ್ ಎಬಿಲಿಟಿ ಬೆಂಚ್ ಮಾರ್ಕ್ ಗಳೇನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನ ನಾವು ರೆಡಿ ಮಾಡ್ತೀವಿ. ಇದೆಲ್ಲಾ ರೆಡಿ ಆದ ತಕ್ಷಣ ಆದ್ಮೇಲೆ ನೀವು ಮಾರ್ಕ್ಸ್, ರ್ಯಾಂಕು, ಎಂಪ್ಲಾಯಬಿಲಿಟಿ ಅಂದ್ರೆ ಉದ್ಯೋಗ ಸಾಮರ್ಥ್ಯನೂ ಬೆಳೆಯುತ್ತೆ, ಮತ್ತು 6 ವೃತ್ತಿ ಪಥಗಳು, 6 ಕರಿಯರ್ ಪಾತ್ಸ್ಗೆ ನೀವು ರೆಡಿ ಆದ್ರೆ ಎಲ್ಲೋದ್ರೂ ನೀವು ಕೆಲಸ ಹುಡುಕ್ಬೇಕಾಗಿಲ್ಲ, ಆ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡ್ ಬರ್ತವೆ. ಇದು ಸೈಂಟಿಫಿಕ್. ಒಬ್ಬ ಡಾಕ್ಟರ್ ಏನ್ ಕೆಲಸ ಮಾಡ್ತಾರೋ ಅದೇ ರೀತಿ ನಾವು ಕೆಲಸ ಮಾಡುವಂಥದ್ದು. ಈಗ ಉದಾಹರಣೆಗೆ ಎಬಿಲಿಟಿ ಅಂದ್ರೆ ಏನು, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆನ ಹೆಂಗ್ ಪತ್ತೆ ಹಚ್ತೀರಾ? 12 ಅವರ್ ಮಗು ಓದುತ್ತೆ ಆದ್ರೆ ಏನು ಅರ್ಥ ಆಗ್ತಿಲ್ಲ ಅಂತೀರಾ. ಬಟ್ 12 ಅವರ್ ಓದೋದು ಮುಖ್ಯ ಅಲ್ಲ. 4 ಅವರ್ ಓದ್ಲಿ, 2 ಅವರ್ ಓದ್ಲಿ, ಆ 2 ಅವರಲ್ಲಿ ಆ ಮಗು ಎಷ್ಟು ಅರ್ಥ ಮಾಡ್ಕೋತಾ ಇದೆ, 1 ಗಂಟೆಗೆ ಎಷ್ಟು ಅರ್ಥ ಮಾಡ್ಕೊಳುತ್ತೆ, ಮತ್ತು ಯಾವ ಮಟ್ಟಕ್ಕೆ ನಿಖರವಾಗಿ ಅದನ್ನ ಆ ಮಟ್ಟಕ್ಕೆ ಅದನ್ನ ಗಮನ ಕೊಟ್ಟೋದು ಓದುತ್ತೆ ಅಥವಾ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ. ಇದು ಇಲ್ಲದೆ ಹೋದ್ರೆ ಬೆಳವಣಿಗೆ ಸಾಧ್ಯವೇ ಇಲ್ಲ. ಬಟ್ ಪ್ರಪಂಚದಲ್ಲಿ ಕಾನ್ಸಂಟ್ರೇಷನ್ ನ ಅಳಿಯೋರು ಯಾರು? ಇಲ್ಲಿವರೆಗೆ ಯಾರು ಬಂದಿರಲಿಲ್ಲ, ನಾವು ಬಂದಿದೀವಿ. ಆ ಕಾನ್ಸಂಟ್ರೇಷನ್ ಕೂಡ ನಾವು ಅಳಿತೀವಿ. ನಿಮ್ಮ ಮಗು ಇಷ್ಟೇ ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ ನೋಡಿ, ಇವತ್ತು ರಾಷ್ಟ್ರೀಯ ಟಾಪರ್ಗಳು IAS ಇರ್ಬೋದು, KS ಇರ್ಬೋದು, ಸೈಂಟಿಸ್ಟ್ಗಳು ಇರ್ಬೋದು, ಒಳ್ಳೆ ಜಾಬ್ ತಗೋಬೇಕು ಅಂದ್ರೆ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಏನಿದೆ 94% ಇರುತ್ತೆ. ನಿಮ್ಮ ಮಗು ಆ ವಿಚಾರದಲ್ಲಿ ಎಷ್ಟು ಗ್ಯಾಪ್ ಇದೆ ಅನ್ನೋದನ್ನ ನಾವು ನಿಖರವಾಗಿ ಹೇಳ್ತೀವಿ. ಮತ್ತೆ ಇನ್ನೊಂದು ಹೊರಗಡೆ ಕಾಣುವಂಥದ್ದು ಆತ್ಮವಿಶ್ವಾಸ. 100ಕ್ಕೆ 98 ಮಕ್ಕಳು ಇವತ್ತು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇಲ್ಲ.
ಹಿಂಜರಿತವೆ, ಮುಂದೆ ಬರಲ್ಲ, ಅಳುತ್ತವೆ. ಯಾಕೆ ಅಂದ್ರೆ ಅದಕ್ಕೆ ಒಳಗಡೆನೆ ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದ್ರೆ ಒಳಗಡೆ ಎಲ್ಲಾ ವಿಚಾರದಲ್ಲಿ ನಾನು ಸರಿಗಿದ್ದೀನಿ, ಪರಿಪೂರ್ಣವಾಗಿದ್ದೀನಿ ಅಂದ್ರೆ ಮಾತ್ರ ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಬರೋದ್ರಿಂದ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಧೈರ್ಯ ಬರ್ತಿದ್ದಂಗೆನೆ ನಿಮ್ಮ ಮಾರ್ಕ್ಸ್ ಅಂದ್ರೆ ಅಂಕಗಳು, ಪರೀಕ್ಷೆ ಇರಲಿ, ವರ್ಬಲ್ ಆಗಿ ಒಂದು ಡಿಬೇಟ್ ಕಾಂಪಿಟಿಷನ್ ಇರಲಿ, ಕ್ಲಾಸ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಾಗ್ಲಿ, ಎಲ್ಲವೂ ಇದರಿಂದ ಸಾಧ್ಯ ಆಗುತ್ತೆ. ಅದರಿಂದ ಮೊದಲು ಉದ್ಯೋಗಕ್ಕೆ ಹೋದಾಗ ನಿನ್ ಸರ್ಟಿಫಿಕೇಟ್ ಏನು ಅಂತ ಯಾರು ಕೇಳಲ್ಲ, ನಿನ್ ಬಾಯಿಂದ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ಆತ್ಮವಿಶ್ವಾಸ ತೋರಿಸ್ಲೇಬೇಕು ಪ್ರತಿಯೊಂದು ಘಟ್ಟದಲ್ಲೂ. ಆಗ ಮಾತ್ರ ನೀವು ಮೇಲೆ ಬರಕ್ ಸಾಧ್ಯ. ಹಾಗೇನೆ ಸಂವಹನ, ಕಮ್ಯುನಿಕೇಶನ್, ಯಾವ ಸಂದರ್ಭದಲ್ಲಿ ಯಾವ ಪದ ಬಳಸ್ಬೇಕು, ಯಾವ ಪದ ಯಾಕೆ ಬಳಸ್ಬೇಕು, ಮತ್ತು ಅದನ್ನ ಯಾವ ರೀತಿ ಬಳಸ್ಬೇಕು, ಮತ್ತೆ ಉತ್ತರಗಳನ್ನ ಕೂಡ ಯಾವ ರೀತಿ ಬರಿಬೇಕು, ಇದೆಲ್ಲ ಬರೋದು ಕಮ್ಯುನಿಕೇಶನ್ ಅಲ್ಲಿ. ಈ ಮೂರನ್ನ ಗಮನದಲ್ಲಿ ಇಟ್ಕೊಂಡ್ರೆ ಕಾನ್ಸಂಟ್ರೇಷನ್, ಕಾನ್ಫಿಡೆನ್ಸ್ ಮತ್ತು ಕಮ್ಯುನಿಕೇಶನ್, ಇದು ಮೂರು ಕಣ್ಣು ಕಾಣುವಂಥದ್ದು. ಇದು ಮೂರನ್ನ ನೀವು ಮಕ್ಕಳಲ್ಲಿ ಗಮನ ಕೊಡ್ತಾ ಹೋದ್ರು ಮಕ್ಕಳ ಆತ್ಮೀಯ ಪೋಷಕರೇ, ನಿಮಗೆ ಮಗು ಯಾವ ಮಟ್ಟದಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ಸುಮ್ಮನೆ ಏನೋ ಒಂದು ಮಾತಾಡೋದಲ್ಲ, ಕೊಟ್ಟಿರೋ ಸಬ್ಜೆಕ್ಟ್ ನ ಚೆನ್ನಾಗಿ ಮಾತಾಡುವಂಥದ್ದು, ಅದ್ ಮೂರನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಗಮನ ಇಟ್ಟು ಕೇಳಿಸ್ಕೋಬೇಕು ಪೋಷಕರೇ, ಒಂದು 64 ಎಬಿಲಿಟಿ ಅಂತ ಏನ್ ಹೇಳೋದು, ಮಾರ್ಕ್ಸ್ಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಮಾರ್ಕ್ಸ್ ತುಂಬಾ ಚೆನ್ನಾಗಿ ತೆಗಿಬೇಕು ಅಂದ್ರೂ ಕೂಡ 5% ಇಂದ 10% ಗ್ಯಾಪ್ ಇದ್ರು ಕೂಡ 42 ಮಾರ್ಕ್ಸ್ ಕಡಿಮೆ ಆಗ್ತದೆ. 10 ರಿಂದ 15% ಗ್ಯಾಪ್ ಇದ್ರು ಕೂಡ 72 ಮಾರ್ಕ್ಸ್ ಕಮ್ಮಿ ಆಗುತ್ತೆ. ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಾ, ಮಗು ಚೆನ್ನಾಗಿ ಓದ್ತಿಲ್ಲ, ಚೆನ್ನಾಗಿ ಜಾಸ್ತಿ ಓದು ಅಂತೀರಾ. ಶಾಲೆಯಲ್ಲೂ ಶಿಕ್ಷಕರು ಏನಂತಾರೆ, ನೀವು ಓದ್ತಿಲ್ಲ, ಇನ್ನು ಜಾಸ್ತಿ ಓದು, ಸಿಲೆಬಸ್ ಜಾಸ್ತಿ ಮಾಡು, ಟ್ಯೂಷನ್ ಜಾಸ್ತಿ ಮಾಡೋರು ಅಲ್ಲ. ಆ ಮಗು ಒಳಗಡೆ ಏನ್ ಸಾಮರ್ಥ್ಯ ಇದೆ, ನೀವೆಲ್ಲಿ ಕೂರ್ಸಿದ್ರು, ಬೋರ್ ಕಲ್ಲ ಮೇಲೆ ಮಳೆ ಸುರಿದಂತೆ ಅಂದ್ರೆ ಬೋರ್ ಕಲ್ ಮೇಲೆ ನೀವೇನ್ ನೀರು ಸುರಿದ್ರು ಅದು ಉಪಯೋಗ ಆಗಲ್ಲ. ಅದಕ್ಕೆ ನಾವ್ ಏನಕ್ಕೆ ಅದು ಉಪಯೋಗ ಆಗ್ತಿಲ್ಲ ಅನ್ನೋದು, ಏನದ್ರದ್ದು ಅಂತರ. ಎಲ್ಲಾ ಮಕ್ಳಿಗೂ ಭಗವಂತ ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ ಅನ್ನೋಗೆ ಎಲ್ರಿಗೂ ಸಾಮರ್ಥ್ಯ ಕೊಟ್ಟಿರ್ತಾನೆ. ಆದ್ರೆ ಆ ಸಾಮರ್ಥ್ಯ ಏನ್ ಅಂತರ ಇದೆ, ಯಾಕೆ ಅಂತರ ಇದೆ, ಎರಡೂ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಅಂತರ ಇದೆ, ಎಷ್ಟು ಗ್ಯಾಪ್ ಇದೆ, ಮತ್ತೆ ಯಾಕ ಗ್ಯಾಪ್ ಇದೆ, ಇವೆರಡನ್ನೂ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿದ್ರೆ ಇದನ್ನ ಒಳಗಡೆ ಸರಿ ಮಾಡ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಹೊರಗಡೆ ಏನ್ ಮಾಡಿದ್ರು ಕೂಡ ಗೆಲ್ಲಕ್ಕಾಗಲ್ಲ. ನೆಕ್ಸ್ಟ್, ಈಗ ಇಲ್ಲಿವರೆಗೂ 15,000 ಮೇಲೆ ಮಕ್ಕಳಿಗೆ ನಾವು ಇದನ್ನ ಮಾಡಿದೀವಿ. ಪೋಷಕರು ತುಂಬಾ ಸಂತೋಷವಾಗಿದ್ದಾರೆ, ಶಿಕ್ಷಕರು ತುಂಬಾ ಸಂತೋಷವಾಗಿದ್ದಾರೆ, ಮತ್ತೆ ಈವನ್ IAS ಅವ್ರಿಗೂ ಕೂಡ ನಾವು ಇದನ್ನ ಮಾಡ್ತಾ ಇದೀವಿ. IAS ಬರೆಯಕ್ ಮುಂಚೆ ತಮ್ಮ ಸಾಮರ್ಥ್ಯಗಳು IAS ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಹೇಳ್ತೀವಿ. ಆ ಲೆವೆಲ್ ಅಲ್ಲಿ ಬೇಕಾದ್ರೆ ನಿಮ್ಮ ಮಕ್ಕಳು ಕೂಡ ಯಾವ ಹಂತದಲ್ಲಿ ಹೋಗ್ಬೇಕು ಅನ್ನೋದು ನಾವು ತೋರಿಸ್ಕೊಡ್ತೀವಿ. ನಾ ಆಗ್ಲೇ ಹೇಳಿದೆ, ಸ್ಕ್ಯಾನ್, ಶೋ, ಸ್ಟ್ರೆಂಥನ್, ಸಕ್ಸೀಡ್ ಅಂತ ಕನ್ನಡದಲ್ಲಿ ಮೊದಲು ಡಾಕ್ಟರ್ ಹತ್ರ ಹೋದ್ರೆ ಮೂಳೆ ಮುರಿದಿದೆಯೋ ಇನ್ನೊಂದಾದ್ರೆ ಸ್ಕ್ಯಾನ್ ಮಾಡಿ ಅಂತಾರೆ. ಆ ರೀತಿಯಲ್ಲಿ ಮೊದಲು ನಿಮ್ಮ 64 ಒಳ ಸಾಮರ್ಥ್ಯಗಳನ್ನ ಸ್ಕ್ಯಾನ್ ಮಾಡ್ತೀವಿ, ಮತ್ತೆ ಅದನ್ನ ತೋರಿಸ್ತೀವಿ ನಿಮ್ಗೆ ಅಂತ ಒಂದು ಡೀಟೇಲ್ ಸ್ಕೋರ್ ಕಾರ್ಡ್ ಕೊಡ್ತೀವಿ, ಅದು ಮುಂದೆ ತೋರಿಸ್ತೀನಿ ನಾನು. ಅಷ್ಟೇ ಅಲ್ಲದೆ ಅದನ್ನ ಹೆಂಗ್ ಬಲಪಡಿಸೋದು ಅದಕ್ಕೂ ಕೂಡ ಅಲ್ಲಿ ರೋಡ್ ಮ್ಯಾಪ್ ಕೊಡ್ತೀವಿ. ಮತ್ತು ನಾವು ಹಾಗೆ ಮುಂದುವರೆದ್ರೆ ನೀವು ಇದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಯಶಸ್ ಕೂಡ ಆಗ್ತೀರಾ. ಅದು 5ನೇ ಕ್ಲಾಸ್ ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಅಥವಾ IAS ಇರ್ಬೋದು, ಏನೇ ಇರ್ಬೋದು, ಒಳಗಡೆ ಸಾಮರ್ಥ್ಯಗಳನ್ನ ನೀವು ಸರಿ ಮಾಡ್ಕೊಂಡ್ರೆ ಮಾತ್ರ ಯಶಸ್ ಆಗಕ್ ಸಾಧ್ಯ. ಹಾಗೇನ ಆತ್ಮೀಯರೇ, ಇದನ್ನ ಯಾಕೆ ನೀವು ಬಹಳ ಗಂಭೀರವಾಗಿ ತಗೋಬೇಕು ಅಂದ್ರೆ, ಇದು ಬರೀ ಯಾವುದೋ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದಲ್ಲ. ಈಗ ನಮ್ಮ ಅಸ್ಲಿ 64 ಮಾಸ್ಟರ್ ಸ್ಕ್ಯಾನ್ ಅಂತ ಏನ್ ಕರಿತೀವಿ, ಇದರಲ್ಲಿ 21 ಟಾಸ್ಕ್ ಕೊಡ್ತೀವಿ, ಎಲ್ಲ ಪ್ರಾಕ್ಟಿಕಲ್ ಟಾಸ್ಕ್ಗಳು. ಒಂದೊಂದು ಟಾಸ್ಕ್ ಅಲ್ಲೂ 30 ಎಬಿಲಿಟಿಗಳನ್ನ ನಾವು ಮೆಷರ್ ಮಾಡ್ತೀವಿ. ಅಲ್ಲಿ 21 × 30 ಅಂದ್ರೆ 630 ಸಾರಿ 64 ಎಬಿಲಿಟಿನ ಒಟ್ಟು 630 ಸಾರಿ, ಅಂದ್ರೆ ಒಂದೊಂದು ಎಬಿಲಿಟಿನ ಕನಿಷ್ಠ ಪಕ್ಷ 9 ಸಾರಿ ನಾವು ಮೆಷರ್ ಮಾಡೋದ್ರಿಂದ ನಮ್ಗೆ ಪಕ್ಕಾ ಸೈಂಟಿಫಿಕ್ ಆಗಿ ಒಂದು ಪ್ರಾಸೆಸ್ ಸಿಗುತ್ತೆ. ಅದು 3 ಪ್ರಾಸೆಸ್ ಇದೆ. ಒಂದು A64 ಫ್ರೇಮ್ ವರ್ಕ್ ಅಂದ್ರೆ 64 ಎಬಿಲಿಟಿ, ಮತ್ತು ನಾವ್ ಹೆಂಗೆ ಇದನ್ನ ಅಳಿತೀವಿ ಅನ್ನೋದಕ್ಕೆ ಪ್ರಾಕ್ಟಿಕಲ್, ಎಜುಕೋ, ಸೋಶಿಯೋ ಸೈಕಾಲಜಿಕಲ್, ಹೋಲಿಸ್ಟಿಕ್ ಅಸೆಸ್ಮೆಂಟ್, ಟ್ಯಾಂಜಿಬಲ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಗ್ರೋತ್ ಪಾತ್ ಪ್ರೋಟೋಕಾಲ್ ಅಂತ ಕರಿತೀವಿ ಇದನ್ನ. ಇದು ಟಾಸ್ಕ್ ಗಳ ಮೂಲಕ ನಿಮ್ಮನ್ನು ಅಳಿಯುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಟಾಪರ್ಗಳು, ಏಜ್ ಸ್ಪೆಸಿಫಿಕ್ ಆಗಿ ವಯಸ್ಸಿಗೆ ರಾಷ್ಟ್ರೀಯ ಟಾಪರ್ಗಳೆಷ್ಟು, ಮತ್ತು 18 ವಯಸ್ಸು ಬಂದಾಗ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಟಾಪರ್ಗಳೆಷ್ಟು, ಎಲ್ಲದರ ಆಧಾರದ ಮೇಲೆ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ನಾನು ಹಿನ್ನೆಲೆ ಆಲ್ರೆಡಿ ಹೇಳಿದೆ, 14 ವರ್ಷ ಇವತ್ತು ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಕಮಿಷನರ್ಸು, ಸೆಕ್ರೆಟರೀಸು, ಮಿನಿಸ್ಟರ್ಗಳಿಗೆ PS ಗಳು ಇವೆಲ್ಲವನ್ನ ಬಿಟ್ಟು ಬಂದು ಇಬ್ರು CM ನಿಕಟವಾಗಿ ಇದ್ರು ಕೂಡ, ಅದೆಲ್ಲ ನಿಕಟ ಅಂದ್ರೆ ರಾಜಕೀಯವಾಗಲ್ಲ, ನಾನು ಅಧಿಕಾರಿ ಆದಾಗ ಅವ್ರು ಕೊಟ್ಟ ಕೆಲಸ ನಾವು ಮಾಡ್ಲೇಬೇಕು. ಆದ್ರೂ ಕೂಡ ಎಲ್ಲ ರಾಜೀನಾಮೆ ಕೊಟ್ಟು ನಮ್ಮ ದೇಶ, ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಾಗ್ಬೇಕು, ಮತ್ತು ಅದ್ ವೈಜ್ಞಾನಿಕವಾಗಿ ಚೆನ್ನಾಗಿ ಮಾಡ್ಬೇಕು, ಅನಗತ್ಯ ಖರ್ಚಾಗಬಾರ್ದು, ಒತ್ತಡ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು. ಸೊ ಆತ್ಮೀಯ ಪೋಷಕರೇ ಮತ್ತು ಮಕ್ಕಳೇ, ಯಶೋ ಅಂದ್ರೆ ಯಶ್ ಅಂದ್ರೆ ಯಶಸ್ಸು,
ಹೆಚ್ಚು ಹ್ಯಾಪಿನೆಸ್, ಸಂತೋಷ ಮತ್ತು ಹೋ ಅಂದ್ರೆ ಆ ಒಂದು ನಿರಾಳತೆ ಮತ್ತು ರಿಲೀಫ್ ನಿಮಗೆ ಸಿಗಂಗಾಗ್ಬೇಕು. ಫೈನಲ್ ಆಗಿ ನಿಮ್ ಮಗುಗೆ ಏನ್ ಬೇಕೋ ಆ ಪರಿಹಾರ ಸಿಕ್ತು ಅಂತಿರ್ಬೇಕು. ಸರ್ವಶಕ್ತ 64 ಎಬಿಲಿಟಿ ಬಗ್ಗೆ ಹೇಳಿದೆ. 6 ಕೆರಿಯರ್ ಪಾತ್ಗಳು, ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರು ನಿಮ್ಗೆ ಈ 6 ಕೆರಿಯರ್ ಪಾತ್ಗಳು ಇಂಪಾರ್ಟೆಂಟ್. ಒಂದು ಸೈನ್ಸ್ ಸ್ಟ್ರೀಮ್, ನೀಟು, JEE, ಮತ್ತೆ ಆಲ್ ಇಂಡಿಯಾ ರಿಸರ್ಚ್ ಎಂಟ್ರೆನ್ಸ್ ಟೆಸ್ಟ್, ರಿಸರ್ಚರ್, ಮೈಕ್ರೋಬಯಾಲಜಿಸ್ಟ್ ಏನೇನಿದೆ ಅದು ಒಂದು ಸೈನ್ಸ್ ಸ್ಟ್ರೀಮು. ಇನ್ನೊಂದು ಗವರ್ಮೆಂಟ್ ಕೆಲಸಗಳ ಸ್ಟ್ರೀಮು, IAS, KS, ಗವರ್ಮೆಂಟ್ ಜಾಬ್ ಸ್ಟ್ರೀಮು. ಮತ್ತು ಹಾಗೇನೆ ಕಾರ್ಪೊರೇಟ್ ಇವತ್ತು ಹೈಯೆಸ್ಟ್ ಕೆಲಸ ಕೊಡ್ತಿದೆ, ಕಾರ್ಪೊರೇಟ್ ಕೆರಿಯರ್ ಸ್ಟ್ರೀಮು. ಮತ್ತು ಕ್ರಿಯೇಟಿವ್ ಫೀಲ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸ್ಪರ್ಟ್ ಇರ್ತೀರಾ, ಬಟ್ ಕ್ರಿಯೇಟಿವ್ ಆಗಿ ನೀವು ಇದೀರಾ ಇಲ್ವಾ ಅಂತ ನಿಮ್ಗೆ ಅರ್ಥವೇ ಆಗಲ್ಲ. ಅದು ಕೂಡ ಕ್ರಿಯೇಟಿವ್ ಫೀಲ್ಡ್ ಹೈಯೆಸ್ಟ್ ಜಾಬ್ ಕ್ರಿಯೇಟ್ ಮಾಡುವಂಥದ್ದು. ಅದು ಮಾಧ್ಯಮ ಇರ್ಬೋದು, ಕ್ರಿಯೇಟಿವ್ ಫೀಲ್ಡ್ ಇರ್ಬೋದು, ಲಾ ಇರ್ಬೋದು, ಇದೆಲ್ಲಕ್ಕೂ ಈ ಫೀಲ್ಡು. ಮತ್ತು ಇವತ್ತಿನ ಜನರೇಷನ್ ಸ್ವಂತ ಮಾಡ್ಬೇಕು ಅಂತ ಬಯಸ್ತೀರಾ, ಅದಕ್ಕೆ ಉದ್ಯಮಶೀಲತೆ ಅಂದ್ರೆ ಆಂಟ್ರಪ್ರಿನರ್ಶಿಪ್, ಅದು ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು CA, ಬ್ಯಾಂಕಿಂಗ್, ಫೈನಾನ್ಸ್, ಇದಕ್ಕೂ ಕೂಡ ನೀವು ಯಾವ ಮಟ್ಟಕ್ಕೆ ಸೂಟಬಲ್ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಇಲ್ಲಿ ನಾವು ಹೇಳೋದಾದ್ರೆ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಸ್ಥೆಗಳಿಗೆ ಯಾವ ಮಟ್ಟಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಸಾಮರ್ಥ್ಯಗಳೇನು ಗೊತ್ತಾಗುತ್ತೆ, ಅದ್ರ ಮೂಲಕ ಸ್ಪಷ್ಟತೆ ಸಿಗುತ್ತೆ. ಮತ್ತು 64x6 ಸರ್ವಶಕ್ತ ಆಗ ಎಲ್ಲಾ ರೀತಿಯೂ ಇದ್ರಲ್ಲಿ ಸಿಗುತ್ತೆ. ಪೋಷಕರಿಗೆ ಅನಗತ್ಯ ಗೊಂದಲ, ಲಕ್ಷಾಂತರ ರೂಪಾಯಿ ಖರ್ಚು, 16 ವರ್ಷ ವೇಸ್ಟ್ ಮಾಡೋದು, 30 ವರ್ಷದವರೆಗೆ ಬರೀ ಅಡ್ಡೇಟ್ ಮೇಲೆ ಗುಡ್ ಡೇಟು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಡೆಯೋದು, ಇದೆಲ್ಲವೂ ತಪ್ಪುತ್ತೆ. ಇದು ನಂಬರ್ 1. ಆಮೇಲೆ ಶಿಕ್ಷಕರಿಗೆ ಈ ಮಕ್ಕಳು ಇದೇ ರೀತಿಯಲ್ಲಿ ಪಾಪ ನೀವು ಹೇಳ್ಕೊಡ್ತಾನೆ ಇರ್ತೀರಾ, ಆದ್ರೂ ಯಾಕೆ ಇಂಪ್ರೂವ್ ಆಗ್ತಿಲ್ಲ ಅಥವಾ ಇಂಪ್ರೂವ್ ಆಗೋದಾದ್ರು ಹೇಗೆ, ಒಂದ್ ಹಂತಕ್ಕೆ ಇಂಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ಒಳಗಡೆ ಎಬಿಲಿಟೀಸ್ ಗ್ಯಾಪ್ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಹಾಗೇನೆ ಇನ್ಸ್ಟಿಟ್ಯೂಷನ್ಸ್ ನಾವು ಹೇಳೋದಾದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಪರ್ಟಿಕ್ಯುಲರ್ಲಿ ನೋಡಿ, ಒಂದೊಂದು ಮಗು ಈ ರೀತಿ ಇದೆ ಅಂದಾಗ ನಾವು ನಿಮ್ಗೆ ಕೋರ್ಟ್ ಅಂದ್ರೆ ಅದನ್ನ ಒಂದು ಗ್ರೂಪ್ ಮಾಡಿ ಹೀಗೆ ಹೋದ್ರೆ ಈ ರೀತಿ ಇದೆ ಅಂತ ನಾವು ಹಲವಾರು ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದೀವಿ. ಇನ್ಸ್ಟಿಟ್ಯೂಷನ್ ಜೊತೆಗೆ ಬಂದಾಗ ಮಕ್ಕಳಿಗೆ ಹಣನೂ ಕಡಿಮೆ ಆಗುತ್ತೆ, ಇನ್ಸ್ಟಿಟ್ಯೂಷನ್ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಟೀಚರ್ಸ್ಗೂ ಕೂಡ ಇದ್ರ ಜೊತೆಗೆ ನಾವು ಅವ್ರನ್ನ ಕೂಡ ಎಬಿಲಿಟಿಗಳನ್ನ ಮ್ಯಾಪ್ ಮಾಡಿ ಅವ್ರನ್ನು ಕೂಡ ಸ್ಟ್ರೆಂಥನ್ ಮಾಡ್ತೀವಿ. ಹೋಲಿಸ್ಟಿಕ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ಏನ್ ಬೇಕು ಅದೆಲ್ಲ ಮಾಡ್ತೀವಿ. ನಮ್ಮಲ್ಲಿ 7 ಇಂಪಾರ್ಟೆಂಟ್ ಸ್ಟ್ರೀಮ್ಗಳಿದೆ. ಅದರ ಪ್ರಮುಖವಾಗಿ 6 ಅಂತ ಇಟ್ಕೋಬಹುದು. ಈ 6 ಯಾವುದು ಅಂದ್ರೆ 5ನೇ ಕ್ಲಾಸಿಂದ 7ನೇ ಕ್ಲಾಸ್ಗೆ ಮಾರ್ಕ್ಸ್ ಬೂಸ್ಟರ್ ಅಂತ, 8ರಿಂದ 10ಕ್ಕೆ ಬೋರ್ಡ್ ಎಕ್ಸಾಮ್ ಬೂಸ್ಟರ್ ಅದು. ನೆಕ್ಸ್ಟ್ ನೀಟ್ ಬೂಸ್ಟರ್ ಇದೆ, JEE ಬೂಸ್ಟರ್ ಇದೆ. ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಜನರಲ್ ಆಗು ಇದನ್ನ ಅಪಿಯರ್ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಗವರ್ಮೆಂಟ್ ಜಾಬ್ಸ್ಗೆ ಈಗ್ಲಿಂದಲೇ ಸ್ಟ್ರೆಂಥನ್, KS, IAS ಹೈಯೆಸ್ಟ್ ಡಿಮ್ಯಾಂಡ್ ಇರುವಂತದ್ದು, ಗೌರವ ಇರುವಂತದ್ದು ನಿಮ್ಗೆ ಗೊತ್ತು. ಅದಕ್ಕೂ ಕೂಡ ನೀವು ಎಷ್ಟು ಸೂಕ್ತ ಅಂತ ಹೇಳ್ತೀವಿ. ಮತ್ತು ಕಾರ್ಪೊರೇಟ್ ಜಾಬ್ಗೂ ಕೂಡ ನೀವು ಯಾವ ಮಟ್ಟಕ್ಕೆ ಸೂಕ್ತ ಅದಕ್ಕೊಂದು ಬೂಸ್ಟರ್ ಇದೆ. ಮತ್ತು CA, ಫೈನಾನ್ಸ್, ಬ್ಯಾಂಕಿಂಗ್ ಬೂಸ್ಟರ್. ನೀವು ಅಲ್ಲಿ ಬಂದಾಗ ನಮ್ಮ ವೆಬ್ಸೈಟ್ಗೆ www.yasho.com ಬಂದಾಗ ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ಸ್ಟ್ರೀಮ್ ನ ನೀವು ಬೇಕು ಅದನ್ನ ಆಯ್ಕೆ ಮಾಡ್ಕೋಬಹುದು. ನೋಡಿ, ನಮ್ಮ ಹತ್ರ 3 ಲೆವೆಲ್ ಅಲ್ಲಿ ಎಂಟ್ರಿ ಇದೆ ಆತ್ಮೀಯರೇ. ಒಂದು ಅಸ್ಲಿ 64 ಮಾಸ್ಟರ್ ಸ್ಕ್ಯಾನ್. ಇದ್ರ ಬ್ಯೂಟಿ ಏನು ಅಂದ್ರೆ 64 ಎಬಿಲಿಟಿಗಳನ್ನ 21 ಟಾಸ್ಕ್ ಅಲ್ಲಿ. ಆಮೇಲೆ ಇದು ಏನ್ ಗೊತ್ತಾ, ಇವೆಲ್ಲ ಸ್ಕೂಲಲ್ಲಿ ಮಾಡ್ಬೇಕಾಗಿಲ್ಲ, ಯಾವುದೋ ನಾವು ಲೆಕ್ಚರ್ ಕೊಡಲ್ಲ ನಿಮ್ಗೆ. ಇದೆಲ್ಲವೂ ಟಾಸ್ಕ್ ಬೇಸ್ಡ್ ನಮ್ಮ ಆಪ್ ಅಲ್ಲಿ ಮಾಡುವಂಥದ್ದು. ಒಟ್ಟು ಒಂದು ಟಾಸ್ಕ್ಗೆ 10ರಿಂದ 15 ನಿಮಿಷ ಬೇಕಾಗುತ್ತೆ. ಅದನ್ನ ವೆಬ್ ಆಪ್ ಅಲ್ಲೇ ನೀವು ಅಪ್ಲೋಡ್ ಮಾಡ್ತೀರಾ. ಇಮಿಡಿಯೇಟ್ ಆಗಿ ಒಂದು 12 hours ಅಲ್ಲಿ ಆ ಟಾಸ್ಕ್ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ಒಂದು ಇಮಿಡಿಯೇಟ್ ಫೀಡ್ಬ್ಯಾಕ್ ಸಿಗುತ್ತೆ ನಮ್ಮ ಯಶೋದರ್ಶಿ. ಮತ್ತೆ ಇಡೀ ಪ್ರಾಸೆಸ್ ನಿಮ್ಮ ಮುಗಿಯವರೆಗೂ ನಿಮ್ಗೆ ನಾವು ಯಶೋದರ್ಶಿ ಅಂತ ನಮ್ಮಲ್ಲಿ ಹೈಲಿ ಕ್ವಾಲಿಫೈಡ್ ಟ್ರೈನ್ಡ್ ಯಶೋದರ್ಶಿನ ನಿಮ್ಗೆ ನಾವು ಕೊಡ್ತೀವಿ. ಅವರು ನಿಮ್ಗೆ ಪ್ರತಿ ಘಟ್ಟದಲ್ಲೂ ನಿಮ್ಗೆ ಗೈಡ್ ಮಾಡ್ತಾರೆ. ಇದು ನಿಮ್ಗೆ ಒಟ್ಟಾರೆ ಬೇಕಾಗಿರೋದು 6 hours. ಮತ್ತು ಆಲ್ ಇಂಡಿಯಾ ಮ್ಯಾಪಿಂಗ್ ಏನಿದೆ ಅದನ್ನು ಕೂಡ ನಾವು ಕೊಡ್ತೀವಿ. ಮತ್ತು 6 ಕೆರಿಯರ್ ಪಾತ್ಗಳಿಗೆ ಎಲ್ಲಿ ಸೂಟ್ ಆಗ್ತೀರಾ ಅದನ್ನು ಕೊಡ್ತೀವಿ ನಾವು. ಇದು ಹಣ 5,000 ರೂಪಾಯಿ ನಿಮ್ಗೆ ಏನು ದೊಡ್ಡದಲ್ಲ. ಇದು ಇಡೀ ಒಟ್ಟಾರೆ ಮಗು ಮೇಲೆ ನೀವ್ ಏನ್ ಖರ್ಚು ಮಾಡ್ತೀರಾ, ಟೆನ್ಷನ್ ತಗೋತೀರಾ, ಅದ್ರ ಮೇಲೆ ಏನು ಅಲ್ಲ. ಎಲ್ಲರಿಗೂ ಅನುಕೂಲ ಆಗ್ಬೇಕು, ಬಡವರಿಗೂ ಅನುಕೂಲ ಆಗ್ಬೇಕು ಅನ್ನೋಂತ ಇದನ್ನ ನಾವು ಮಾಡಿದೀವಿ. ಆದ್ಮೇಲೆ ಗಂಭೀರವಾಗಿ ತಗೊಳ್ಳಿ. ಮತ್ತು ಅದನ್ ಬಿಟ್ಟು ಅಕಸ್ಮಾತ್ ಬೇಡ ನಾವು ಚಿಕ್ಕದಾಗಿ ಏನೋ ಶುರು ಮಾಡ್ಬೇಕು ಅಂದ್ರೆ, ಬಟ್ ಇದ್ರಲ್ಲಿ ನಿಮ್ಗೆ ಯಶೋದರ್ಶಿ ಸಿಗಲ್ಲ, ಮತ್ತು ನಿಮ್ಗೆ 6 ಕೆರಿಯರ್ ಪಾತ್ ಸಿಗಲ್ಲ, ಮತ್ತು ದೊಡ್ಡ ರೀತಿಯಲ್ಲಿ ನಿಮ್ಗೆ ಇದು ತುಂಬಾ ಬೆನಿಫಿಟ್ ಆಗಲ್ಲ. ಆದ್ರೂ ನಿಮ್ ಸಮಾಧಾನಕ್ಕೆ ಬೇಕು ಅಂದ್ರೆ 15 ಸಾಮರ್ಥ್ಯ 7 ಟಾಸ್ಕ್, ಅದು 2000 ಅಂದ್ರೆ 1999, ಅಥವಾ 5 ಟಾಸ್ಕ್ ಅಂದ್ರೆ 999. ಇಷ್ಟು ಆಫರ್ಸ್ ಇದೆ. ಇದಾದ್ಮೇಲೆ ನೀವು ತುಂಬಾ ಚೆನ್ನಾಗಿ ಇನ್ನು ಪರ್ಸನಲ್ ಆಗಿ ನಿಮ್ ಮಕ್ಕಳನ್ನ ಬೆಳೆಸ್ಬೇಕು ಅಂದ್ರೆ ನಮ್ಮಲ್ಲಿ ಗಾಡ್ ಪೇರೆಂಟ್ ಅಂದ್ರೆ ಒಂದು ತಾಯಿ ತಂದೆ ಜಾಗದಲ್ಲಿ ನಿಂತು ಆ ಮಗುಗೆ ಒಂದೊಂದು ಮಾರ್ಗದರ್ಶನ ಕೊಟ್ಟು ಸ್ಟ್ರೆಂಥನ್ ಮಾಡೋದನ್ನ ಗಾಡ್ ಪೇರೆಂಟ್ ಅಂತೀವಿ. ಬಟ್ ಅದು ಎಂಟ್ರಿ ಸ್ಕ್ಯಾನ್ ಆದ್ಮೇಲೆ ಇದನ್ನ ಮಾಡುವಂಥದ್ದು. ನಿಮ್ಗೆ ಸ್ಕೋರ್ ಕಾರ್ಡ್ ನಾವ್ ಏನ್ ಕೊಡ್ತೀವಿ ಅಂದ್ರೆ, ಡಾಕ್ಟರ್ ಹತ್ರ ಹೋಗ್ತೀರಾ, ಅವ್ರೇನ್ ನಿಮ್ಗೆ ಕೊಡ್ತಾರೆ, ಸ್ಕ್ಯಾನ್ ರಿಪೋರ್ಟ್ ಕೊಡ್ತಾರೆ ಮತ್ತು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ.
ಇದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ನಿಮ್ಗೆ ಏನ್ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಷನ್ ಅಂದೆ, ಇದನ್ನ ಆಲ್ ಇಂಡಿಯಾ ಇದು ಒಂದು ರಿಯಲ್ ಸ್ಟೂಡೆಂಟ್ ಇದು, ಇವ್ರಿಗೆ ನಾವು ಯಾವ ರೀತಿಯಲ್ಲಿ ಈ ಒಂದು ಗ್ಯಾಪ್ಗಳಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. 74% ಇದೆ. ಅದು ನೆಕ್ಸ್ಟ್ ಹೋದಾಗ ಇಲ್ಲಿ ಒಟ್ಟಾರೆ ನಾವೇನ್ ಹೇಳ್ತೀವಿ, ಇಷ್ಟಿಷ್ಟು ಗ್ಯಾಪ್ಗಳಿದ್ರೆ ಇಷ್ಟಿಷ್ಟು ಮಾರ್ಕ್ಸ್ ಹೋಗುತ್ತೆ ಅಂತ. ಈ ಮಗುಗೆ ಇದು ಹೆಂಗೆ ಕನ್ವರ್ಟ್ ಆಗುತ್ತೆ ನಾವು ಹೇಳ್ತಾ ಇದೀವಿ. ಈ ಮಗು ಏನ್ ಮಾಡಿದೆ, ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಅಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಆ ವಯಸ್ಸಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ, ಈಗ ಉದಾಹರಣೆಗೆ ಹೈಟು, ಆ ವಯಸ್ಸಲ್ಲಿ ನಾನು ಇಷ್ಟು ಹೈಟ್ ಇರಬೇಕು ಅಂತ ನಿಮ್ಗೆ ಗೊತ್ತು. ಆ ಹೈಟು ಬೇರೆಯವ್ರ ಮಕ್ಕಳ ಜೊತೆಗಿದೆಯಾ, ಆಲ್ ಇಂಡಿಯಾ ಲೆವೆಲ್ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಮೂಲಕ ನೀವು ಮಗು ನಾರ್ಮಲ್ ಇದೆಯಾ ಅಂತ ಫಸ್ಟ್ ಅಂತ ತಿಳ್ಕೊತೀರಾ. ಸೊ ಆಟಿಟ್ಯೂಡ್ ಅಲ್ಲಿ ಮಗು ನಾರ್ಮಲ್ ಇದೆಯಾ ಅಂತ ತಿಳ್ಕೊಬೇಕು ಅಂದ್ರೆ 3 ಘಟ್ಟ. ಒಂದು ಮೊದಲನೇ ಮ್ಯಾಪಿಂಗ್ ಏನು ಅಂದ್ರೆ, ಒಂದು ಆ ಏಜ್ ತಕ್ಕಂತೆ ನಾರ್ಮಲ್ ಇದೆಯಾ. ಎರಡನೇದು ಆ ಏಜ್ ತಕ್ಕಂತೆ ಚಾಂಪಿಯನ್ಸ್ ಇರ್ತಾರೆ, ಆ ಏಜ್ ತಕ್ಕಂತೆ ಚಾಂಪಿಯನ್ಸ್ ಲೆವೆಲ್ ಅಲ್ಲಿ ಏನ್ ಗ್ಯಾಪ್ ಇದೆ. ಮತ್ತು ಹಾಗೇನೆ ಆಲ್ ಇಂಡಿಯಾ ಲೆವೆಲ್ 18 ವರ್ಷಕ್ಕೆ ಹೋದಾಗ ಕಾಂಪಿಟಿಷನ್, ಆಲ್ ಇಂಡಿಯಾ ಲೆವೆಲ್ ಕಾಂಪಿಟಿಷನ್ ಬರ್ತದೆ. ಅದಕ್ಕೆ ಎಷ್ಟು ಗ್ಯಾಪ್ ಇದೆ, ಆಟಿಟ್ಯೂಡ್ ಅಲ್ಲಿ ಎಷ್ಟು ಗ್ಯಾಪ್ ಇದೆ, ಆಪ್ಟಿಟ್ಯೂಡ್ ಅಲ್ಲಿ ಎಷ್ಟಿದೆ, ಕಮ್ಯುನಿಕೇಶನ್ ಎಷ್ಟಿದೆ, ಮತ್ತು ಎಕ್ಸಿಕ್ಯೂಷನ್ ಎಷ್ಟಿದೆ. ಈ ಮಗುದೇ ನೀವು ನೋಡಿದ್ರೆ ಆದ್ಮೇಲೆ ಆಟಿಟ್ಯೂಡ್ ಅಲ್ಲಿ ಆ ವಯಸ್ಸಿಗೆ ತಕ್ಕಂತೆ -7.6 ಇದೆ, ಆಪ್ಟಿಟ್ಯೂಡ್ ಅಲ್ಲಿ ಬರೀ -2.2 ಇದೆ, ಕಮ್ಯುನಿಕೇಶನ್ ಅಲ್ಲಿ ಬರೀ -1 ಇದೆ. ಇದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನೀವು ತಗೊಂಡಾಗ ನಿಮ್ ಮಗು ಅಂತ ಇಟ್ಕೊಳ್ಳಿ, ಆ ಮಗು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಬರೀ -1 ಆ ವಯಸ್ಸಿಗೆ ತಕ್ಕಂತೆ ಅಂದ್ರೆ ನಿಮಗೆ ಧೈರ್ಯ ಬರುತ್ತೋ ಇಲ್ವೋ ಮತ್ತು ಸ್ಪಷ್ಟತೆ ಸಿಗುತ್ತೆ. ಇಲ್ಲಿ ಮಗು ಯಾವುದು ವೀಕು ಸ್ಟ್ರಾಂಗ್ ನಾವು ಹೇಳ್ತಾ ಇಲ್ಲ, ಮಗು ನಡುವೆ ಇರುವಂತ ಅಂತರ ಏನು, ಗ್ಯಾಪ್ ಏನು, ಅಷ್ಟನ್ನು ಮಾತ್ರ ನಾವು ಹೇಳುವಂಥದ್ದು. ಇದು ಎರಡನೇದಾಯ್ತು. ಸೊ ಇಲ್ಲಿ ನೀವು ಒಂದೊಂದು ನೋಡಿದ್ರೆ ಈ 64 ಎಬಿಲಿಟಿಗಳು ಮತ್ತು 4 ಪಿಲ್ಲರ್ ಅಂತ ಏನ್ ಹೇಳಿದ್ವು, ಅದೆಲ್ಲವೂ ಇಲ್ಲಿ ನಿಮ್ಗೆ ಮ್ಯಾಪಿಂಗ್ ಸಿಗ್ತಾ ಇದೆ. ಆದ್ಮೇಲೆ ನಿಮ್ಗೆ ಏನ್ ನಾವು ಮಾಡ್ತೀವಿ, ನಿಮ್ಮ ಮಗು ಒಳಗಡೆ ಇವತ್ತು ಆಟಿಟ್ಯೂಡ್ ಅಲ್ಲಿ 3, ಆಪ್ಟಿಟ್ಯೂಡ್ ಅಲ್ಲಿ 3 ಮತ್ತು ಕಮ್ಯುನಿಕೇಶನ್ ಅಲ್ಲಿ 3, ಎಕ್ಸಿಕ್ಯೂಷನ್ ಅಲ್ಲಿ 3, ಯಾವ್ಯಾವ್ದ್ರಲ್ಲಿ ಮಗು ಸ್ಟ್ರಾಂಗ್ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಹಾಗೇನೆ ಈ ಮಗು ಇನ್ನು 3 ಯಾವ್ದ್ರಲ್ಲಿ ಇನ್ನೂ ಚೆನ್ನಾಗ್ ಆಗ್ಬೇಕು ಅನ್ನೋದನ್ನ ಕೂಡ ನಾವು ಒಂದೊಂದು ಸ್ತಂಭ ಅಂದ್ರೆ ಒಂದೊಂದು ಪಿಲ್ಲರ್ ಅಲ್ಲೂ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಮಾಡಿದಾಗ ಏನಾಗುತ್ತೆ ಆದ್ಮೇಲೆ ಇದು ಒಂದೊಂದು ಪಿಲ್ಲರ್ ಇದು ಡೀಟೇಲ್, ಇದು ನಿಮ್ಗೊಂದು ಸ್ಯಾಂಪಲ್ ಕೊಡ್ತಾ ಇರೋದು ನಾವು. ಇಲ್ಲಿ ನೋಡಿ, ಆ ಮಗು ಅದ್ಭುತವಾಗಿದೆ ಆಪ್ಟಿಟ್ಯೂಡ್ ಅಲ್ಲಿ ಅದು ಬರೀ -2.2 ಇದೆ. ಆದ್ರೆ ಇಲ್ಲಿ ಆಟಿಟ್ಯೂಡ್ ಅದು ಕಡಿಮೆ ಇದೆ ಅಂತ ನಾವು ತೋರಿಸಿದ್ವು. ಇಲ್ಲೇನಾಗುತ್ತೆ ನೋಡಿ, ಮೈನಸ್ ಇರೋದ್ರಿಂದ ಆಪ್ಟಿಟ್ಯೂಡ್ ಅಲ್ಲಿ ಈ ಒಟ್ಟು ಕೀ ಪಾಯಿಂಟ್ಗಳಿವು. ಇಲ್ಲಿ ಇಮ್ಯಾಜಿನೇಷನ್ ಏನಿದೆ ಅದು ವೀಕ್ ಇರೋದ್ರಿಂದ ಮಗು ಪರ್ಫಾರ್ಮೆನ್ಸ್ 10ರಿಂದ 20% ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ. ಮೆಂಟಲ್ ಡೆಕ್ಸ್ಟರಿಟಿ, ಬೋರ್ಡ್ ಎಕ್ಸಾಮ್ ಹೋದಾಗ ಅಥವಾ ಎಕ್ಸಾಮ್ ಹೋದಾಗ ಇಲ್ಲಿ ಆ ಮಗು ಏನ್ ನಿಜವಾದ ತಾಕತ್ತಿದೆ ಆ ತಾಕತ್ತ ಬಳಸ್ಕೊಳಕ್ ಆಗ್ತಿಲ್ಲ. ಮತ್ತು ಅಟೆನ್ಷನ್ ಟು ಡೀಟೇಲ್, ಅಟೆನ್ಷನ್, ನೀ ಕ್ವಶನ್ ಓದ್ತೀಯ, ಅರ್ಥ ಮಾಡ್ಕೋತೀಯ, ಆದ್ರೆ ಎಲ್ಲ ಒಂದ್ ಕಡೆ ಸಿಲಿ ಮಿಸ್ಟೇಕ್ಸ್ ಮಾಡ್ತೀಯ, ಅದಕ್ಕೆ ಅಟೆನ್ಷನ್ ಟು ಡೀಟೇಲ್ ಅಂತೀವಿ. ಈ ಮಟ್ಟಕ್ಕೆ ಮ್ಯಾಪಿಂಗ್ ಮಾಡಿ ನೀವು 6 ಕೆರಿಯರ್ ಪಾತ್ ಅಂದೆ ನಾನು, 6 ವೃತ್ತಿಪಥಗಳಿಗೆ ಯಾವ್ಯಾವ್ದ್ರಲ್ಲಿ ಮಗು ಸೂಟ್ ಆಗುತ್ತೆ ಈ ವಯಸ್ಸಲ್ಲೇ ಅನ್ನೋದನ್ನ ನಾವು ನೋಡಿ. ಅದಕ್ಕೆ ಸೈನ್ಸ್ಗೆ 100% ಸೂಟ್ ಆಗುತ್ತೆ. ಯಾಕೆಂದ್ರೆ ಸೈನ್ಸ್ಗೆ 5 ಇಂಪಾರ್ಟೆಂಟ್ ಎಬಿಲಿಟೀಸ್ ಏನಿದೆ ಅದ್ರ ಒಳಗಡೆ ಅದು ಚೆನ್ನಾಗಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಲೀಡರ್ಶಿಪ್ ಪಾತ್ವೇ, ಇದು ಕಾರ್ಪೊರೇಟ್ಗೆ ಎಷ್ಟು ಸೂಟ್ ಆಗುತ್ತೆ. ಆಂಟ್ರಪ್ರಿನರ್ಶಿಪ್, ಉದ್ಯಮಶೀಲತೆಗೆ ಎಷ್ಟು ಸೂಟ್ ಆಗುತ್ತೆ. ಕ್ರಿಯೇಟಿವಿಟಿ ಕಡಿಮೆ ಇದೆ, ಆ ಮಗು ನಾಳೆ ಕ್ರಿಯೇಟಿವ್ ಆಗಕ್ ಆಗಲ್ಲ ಅಂತಲ್ಲ, ಕ್ರಿಯೇಟಿವಿಟಿಗೆ ಈ ಹಂತದಲ್ಲಿ ಅದು ಕಡಿಮೆ ಇದೆ. ಯಾಕೆ, ಆ ಕಾರಣಗಳು ಇಲ್ಲಿ ಎಲ್ಲ ಎಕ್ಸ್ಪ್ರೆಸ್ ಮಾಡಿದೀವಿ, ಇಲ್ಲಿ ತೋರಿಸಿದೀವಿ ನೋಡಿ ನಾವು. ಮತ್ತು ಹಾಗೆ CA ಮತ್ತು ಬ್ಯಾಂಕಿಂಗ್ಗೆ ಎಲ್ಲರೂ ಮ್ಯಾಥ್ಸ್ ಪಾಸ್ ಆಗಕ್ಕಾಗಲ್ಲ, ಎಲ್ಲರೂ ಸೈನ್ಸ್ ಅನ್ನು ಇಷ್ಟಪಡಲ್ಲ, ಎಲ್ಲರೂ ಸೋಷಿಯಲ್ ಇಷ್ಟಪಡಲ್ಲ. ಈ ಕಾರಣಗಳು ಕಾಮರ್ಸ್ ಅವರು CA ಫಿಟ್ ಆಗ್ಬೋದು ಅನ್ನೋದು ನೀವು ತಪ್ಪು, ಎಲ್ಲರೂ ಎಲ್ಲದಕ್ಕೂ ಫಿಟ್ ಆಗ್ತಾರೆ. ಆದ್ರೆ ಅವ್ರ ಎಬಿಲಿಟಿಗಳು ಈ ಹಂತದಲ್ಲಿ ಯಾವ್ದಕ್ಕೆ ಸೂಟ್ ಆಗುತ್ತೆ. ಹಾಗೇನೆ IAS KSಗೆ ಯಾವ ಮಟ್ಟಕ್ಕೆ ಎಬಿಲಿಟಿಗಳು ಸೂಟ್ ಆಗ್ತವೆ ಅದನ್ನು ಕೂಡ ನಾವು ತೋರಿಸ್ತಾ ಇದೀವಿ. ನೀವು ಯಾಕೆ ನಮ್ಮ ಯಶೋ ಅಸ್ಲಿ 64 ಮಾಸ್ಟರ್ ಸ್ಕ್ಯಾನ್ ಲೈಟ್ ಆಗಿ ತಗೋಬಾರ್ದು ಅಂದ್ರೆ, 24 ಸಾಮರ್ಥ್ಯ ಮಾರ್ಕ್ಸ್ ತಗೊಂಡ್ರು ಕೂಡ ಆ 24 ಸಾಮರ್ಥ್ಯಕ್ಕೂ ಕೂಡ ಆ 24 ಸಾಮರ್ಥ್ಯಗಳು ಮಾರ್ಕ್ಸ್ ಕೊಡ್ತವೆ. ಬಟ್ ಆ 24 ಸಾಮರ್ಥ್ಯಗಳನ್ನ ಬೂಸ್ಟ್ ಮಾಡೋದು ಕೂಡ 64 ಪೈಕಿ ಇದೇನೆ. ಸೊ 64 ಒಳಗಡೆ ಮಾರ್ಕ್ಸ್ ಇದೆ 24, ಅದೆಲ್ಲವನ್ನ ಬೂಸ್ಟ್ ಮಾಡುವಂಥದ್ದು ಅಸ್ಲಿ ಮಾಸ್ಟರ್ ಸ್ಕ್ಯಾನ್ ಪಕ್ಕ ಹೇಳುತ್ತೆ. 18ರಿಂದ 150 ಮಾರ್ಕ್ಸ್ ಯಾಕೆ, ಏನಕ್ಕೆ ಅದು ಕೊರತೆ ಆಗ್ತಿದೆ, ಅಥವಾ ಮಗು 90% ಇದ್ರು ಕೂಡ ಇನ್ನೂ ಚೆನ್ನಾಗ ಯಾಕೆ ಆಗ್ತಾ ಇಲ್ಲ ಅನ್ನೋ ಸ್ಪಷ್ಟ ಉತ್ತರ ಇಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತು ಇಲ್ಲಿ ನೀವು ನೋಡಿದ್ರೆ ನಿಮ್ಗೆ ಇಲ್ಲಿ 2ರಿಂದ 4 ವರ್ಷ ಒಂದು ತಪ್ಪೆಜ್ಜಿನೇ PUC ಅಲ್ಲೋ ಡಿಗ್ರಿಯಲ್ಲೋ ಮಾಸ್ಟರ್ ಡಿಗ್ರಿ ಇಟ್ರೆ ಮತ್ತು ತಪ್ಪ ಆಯ್ಕೆ ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಖರ್ಚು. 16 ವರ್ಷ ಅಂದ್ರೆ 4ರಿಂದ 5 ವರ್ಷ ಅಂತೂ ಗ್ಯಾರಂಟಿ ವೇಸ್ಟ್ ಆಗುತ್ತೆ. ಇವೆಲ್ಲವನ್ನ ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಮ್ಯಾಪಿಂಗ್ 630 ಸಾರಿ ನಾವು ಮ್ಯಾಪ್ ಮಾಡೋದ್ರಿಂದ ನಿಮ್ಗೆ ನಿಖರವಾಗಿ ಪಕ್ಕ
ಇದು ಅಂದ್ರೆ ಇದು. ಇಲ್ಲಿವರೆಗೆ ನಾವ್ ಹೇಳಿರೋದು ಎಲ್ಲ ಅಪ್ಪ ಅಮ್ಮಂದಿರು ಇದು ಅಂದ್ರೆ ಇದು ಪಕ್ಕಾ ಅಂತ ಹೇಳೋ ಲೆವೆಲ್ಗೆ ನಾವ್ ಇದನ್ನ ಹೋಗ್ತೀವಿ. ಇಲ್ಲಿ ನಾವ್ ಹೇಳೋದಾದ್ರೆ 3 ಹಂತ ಇದ್ರು ಕೂಡ 4,999 ಇದೆ. ಅದು 999 ಇದ್ರು ಕೂಡ ನಾವು ಅದನ್ನ ಸಜೆಸ್ಟ್ ಮಾಡಲ್ಲ. ನಿಮ್ಗೆ ನಿಜವಾಗ್ಲೂ ತುಂಬಾ ಅನುಕೂಲ ಆಗುವಂಥದ್ದು 4,999 ಮತ್ತೆ 6 ಕೆರಿಯರ್ ಪಾತ್ರಗಳಿಗೂ ಸೂಟ್ ಆಗುತ್ತಿದ್ದು. ಅಷ್ಟೇ ಅಲ್ದೇನೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಯಾವ ರೀತಿಯಲ್ಲಿ ನಿಮ್ ಮಗು ಇರುತ್ತೆ ಅದನ್ನು ಹೇಳಿದೀವಿ. ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ಮಗು 64 ಎಬಿಲಿಟಿ ಮತ್ತು 6 ಕೆರಿಯರ್ಗೆ ಸೂಟ್ ಆಗೋದ್ರಿಂದ ಮಗುನ ಯಾರು ನೆಕ್ಸ್ಟ್ ಬೀಟ್ ಮಾಡಕ್ ಆಗಲ್ಲ. ಇದೇ ಉದ್ದೇಶ. ಮತ್ತು ಇದನ್ನ ಯಾವ್ದೋ ಫಾರಿನ್ ಇಂದ ಕದ್ದಿದ್ದಲ್ಲ, ನಾವೇ 14 ವರ್ಷ ತಪಸ್ ಮಾಡಿ ಇಂಡಿಯನ್ ಎನ್ವೈರನ್ಮೆಂಟ್ ಅಲ್ಲಿ ಡೆವಲಪ್ ಮಾಡಿರುವಂತ ಫ್ರೇಮ್ ವರ್ಕ್ ಇದು. ಅದಕ್ಕೆ ಆದ್ಮೇಲೆ ಅಪ್ಪ ಅಮ್ಮಂದಿರು ನೀವಿದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ, ಶಾಲೆಗಳು ಜ್ಞಾನ ಕೊಡ್ತೀವಿ, ನಾಲೆಡ್ಜ್ ಹೇಳ್ಕೊಡ್ತಾರೆ. ಆದ್ರೆ ನಾವು ಉದ್ಯೋಗಶೀಲತೆ ಚಿಕ್ಕದ್ರಿಂದಲೇ ಒಳ ಸಾಮರ್ಥ್ಯಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಬ್ಬ ಪಾರ್ಟ್ನರ್ ಕೂಡ ನಾವು ಬಂದಿದೀವಿ. ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮೆಲ್ಲರ ಕನಸಿರೋದು ಮಗು ಒಂದು ಒಳ್ಳೆ ಜಾಬ್ ಹೋಗ್ಬೇಕು ಅಂತ. ಅದಕ್ಕೆ ಸಣ್ಣ ಗ್ಯಾಪ್ ಕೂಡ ಆಗದಂಗೆ ನಾವೆಲ್ಲರೂ ನೋಡ್ಕೊಳ್ಳೋಣ. ನಿಮ್ಮ ಮಗುನ ಮತ್ತು ನಿಮ್ಮ ಮನೆನ ನೆಮ್ಮದಿಯಾಗಿ ತರೋ ರೀತಿಯಲ್ಲಿ ಎಲ್ಲಾ ರೀತಿಯ ವೈಜ್ಞಾನಿಕವಾಗಿ ನಾವು ಮಾಡ್ಕೊಡ್ತೀವಿ. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ದಿನ ವೇಸ್ಟ್ ಮಾಡಿದ್ರು ಕೂಡ ಒಂದೊಂದು ವರ್ಷ ವೇಸ್ಟ್ ಆದಂಗೆ, ತಪ್ಪು ಹೆಜ್ಜೆಗಳು ಇಟ್ಟಂಗೆ. 5,000 ದೊಡ್ಡದಲ್ಲ. ಅದನ್ನ ಇಟ್ಕೊಂಡು ಮಗುವಿಗೆ ಏನ್ ಭವಿಷ್ಯಕ್ಕೆ ಭದ್ರ ಬುನಾದಿ ಬೇಕು, ಆ ಒಂದು ಕೆಲ್ಸಕ್ಕೆ ಏನೆಲ್ಲ ಸ್ಟ್ರಾಂಗ್ ಮಾಡ್ಕೋಬೇಕಾದ್ ಈಗಿಂದಲೇ ಮಾಡ್ಕೊಳ್ಳಿ. ಆಗ ಜಾಬ್ ಇರ್ಲಿ, ಮನಿ ಇರ್ಲಿ, ಹನಿ ಇರ್ಲಿ, ಎಲ್ಲವೂ ಒಲದ್ ಬರುತ್ತೆ ಅಂತ ಹೇಳ್ತಾ ಇದೀವಿ. ಬೇಗ ನಮ್ಮ www.yasho.com ಬಂದು ನೀವು ರಿಜಿಸ್ಟರ್ ಮಾಡ್ಕೊಂಡು ಯು ಸ್ಟಾರ್ಟ್ ದ ಜರ್ನಿ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.